ಗುಡ್ ಮಾರ್ನಿಂಗ್. ಇವತ್ತು ಡೇ 4. ಟೈಮ್ ಬಂದು 2:52 ಆಗ್ತಿದೆ. ನಾಗ್ಪುರಿಂದ ವಾರಣಾಸಿಗೆ ಹೋಗಬೇಕು. ಒಂದು 750 ಕಿಲೋಮೀಟರ್ಸ್ ಇದೆ. ಬನ್ನಿ ಎಲ್ಲ ಪ್ಯಾಕ್ ಮಾಡೋಣ. ಸೊ ಎಲ್ಲ ರೆಡಿ ಆಯಿತು, ಬನ್ನಿ ಹೊರಡೋಣ. ಈ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಂಡ್ರು ಈ ಎಲ್ಲ ರೆಡಿ ಮಾಡಿಕೊಂಡು ಲಗೇಜ್ ಎಲ್ಲ ಕಟ್ಟಿ ಹೋಗೋ ಅಷ್ಟರಲ್ಲಿ 5 ಗಂಟೆ ಅಂತೂ ಪಕ್ಕ ಆಗೇ ಆಗುತ್ತೆ. ಈ 2 ಗಂಟೆ, ಇವತ್ತು 2 ಗಂಟೆಗೆ ಎದ್ದೊಂಡಿದ್ದೀನಿ, ಆದರೂ 5 ಗಂಟೆ ಆಗಿದೆ. ಇಲ್ಲಿ ಯಾವುದೋ ಲಾರಿ ಬೇರೆ ಆಕ್ಸಿಡೆಂಟ್ ಆಗೋಗಿದೆ. ಇಷ್ಟೊತ್ತು ಗಾಡಿ ಓಡಿಸಿ ಇವಾಗ ತಿಂಡಿ ತಿನ್ನೋಣ ಅಂತೇಳಿ ಈ ಹೋಟ್ಲ್ ಹತ್ರ ನಿಲ್ಸಿದ್ದೀನಿ. ನೋಡೋಣ ಏನು ಸಿಗುತ್ತೆ ಅಂತ. ಏನು ಮಾಡೇ ಇಲ್ವಂತಿಲ್ಲಿ. ಸೊ ನೆಕ್ಸ್ಟು ಎಲ್ಲಿ ಸಿಗುತ್ತೆ ನೋಡಬೇಕು. ತಿಂಡಿ ಹುಡ್ಕೊಂಡು ಹೋಗ್ತಿದ್ದೆ. ನನ್ನ ಗಾಡಿ ವಿಡಿಯೋನೇ ಮಾಡಿಲ್ಲ ಅಂಥೇಳಿ ಸ್ವಲ್ಪ ವಿಡಿಯೋ ತಗೋ ಹೋಗೋಣ ಅಂತೇಳಿ ನಿಲ್ಸಿದ್ದೀನಿ. ಹಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿ ಹೋಟೆಲ್ ಸಿಗುತ್ತೆ ನೋಡಬೇಕು. ಇಲ್ಲಿ ಯಾವುದೋ ಹೋಟೆಲ್ ಇದ್ದಂಗಿದೆ. ಸೊ ಇಲ್ಲಿ ಯಾವುದೋ ಇನ್ನೊಂದು ಹೋಟ್ಲಿಗೆ ನಿಲ್ಸಿದ್ದೀನಿ. ಇಲ್ಲಿ ಪನ್ನೀರ್ ಪರೋಟ ಇದೆಯಂತೆ, ಅದು ಬಿಟ್ಟರೆ ಕಚೋರಿ ಅಂತೆ ಅಷ್ಟೇ. ಅದಕ್ಕೆ ಪನ್ನೀರ್ ಪರೋಟ ಹೇಳಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ಸೊ ಪನ್ನೀರ್ ಪರೋಟ ಬಂದಿದೆ, ಅದಕ್ಕೆ ಉಪ್ಪಿನಕಾಯಿ ಕೊಟ್ಟವ್ರೆ ಹಂಚ್ಕೊಳ್ಳೋಕ್ಕೆ. ತಿಂಡಿ ತಿನ್ಕೊಂಡು ಒಂದು ಸ್ವಲ್ಪ ಮುಂದೆ ಒಂದೆ ಒಳ್ಳೆ ವ್ಯೂ ಸಿಕ್ತು. ಸೊ ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡು ಹೊರಟೆ. ಇನ್ನೊಂದು ಮಕ್ಕಳು ಬರೋದೇ ರಾಂಗ್ ರೂಟಲ್ಲಿ, ಒಂದು ಸ್ವಲ್ಪನೂ ಸ್ಪೀಡು ಕಮ್ಮಿ ಮಾಡಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಒಳ್ಳೆ ರೇಸ್ಗೆ ಹೋಗೋ ಥರ ಬರ್ತಿರ್ತಾರೆ ಆಪೋಸಿಟಲ್ಲಿ. ಇಲ್ಲಿ ಪೊಲೀಸ್ ಅವ್ರು ನಿಂತಿದ್ರು ಅವ್ರನ್ನ ನೋಡಿ ಯಾರು ಕ್ಯಾರೆ ಅನ್ನಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹೋಯ್ತಾ ಇರ್ತಾರೆ ಸುಮ್ಮನೆ. ಈ ಬೆಟ್ಟಗಳು ನೋಡಿ, ಮೂರೂ ಸೇಮ್ ಸೈಜು, ಒಂದೊಂದು ಪಕ್ಕ ಜೋಡಿಸಿರಂಗೈತೆ. ಸೇಮ್, ಒಂಚೂರು ಡಿಫ್ರೆನ್ಸ್ ಇಲ್ಲ. ಸೊ ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಫುಲ್ಲು ರೈನ್ ಲೈನರ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀನಿ. ಏನೇ ಆದರೂ ನೈಟ್ ಅಷ್ಟರಲ್ಲಿ ವಾರಣಾಸಿಗೆ ರೀಚ್ ಆಗಲೇಬೇಕು ಅಂತೇಳಿ ಮಳೆ ಬಂದರೂ ನಿಲ್ಲಿಸಿಲ್ಲ, ಪಾಡಿಗೆ ನಾನು ಹೋಗ್ತಿದ್ದೀನಿ. ನೋಡಿ, ಅಲ್ಲೊಂದು ಐತೆ, ಅದು ಹಿಂದ್ಗಡೆ ಇನ್ನೊಂದು ಐತೆ. ಫುಲ್ ಡಾರ್ಕ್ ಆಗಿದೆ, ಅದು ಫುಲ್ಲು ಲೈಟ್ ಆಗಿದೆ. ಇಲ್ಲಿವರೆಗೂ ಫುಲ್ಲು ಬೆಂಗಳೂರಲ್ಲೆಲ್ಲ ಅರ್ಧ ನೋಡ್ತಿದ್ವಿ, ಇವತ್ತು ಫುಲ್ಲು ಸೆಮಿ ಸರ್ಕಲ್ ಫುಲ್ ನೋಡ್ತಿದ್ವಿ. ಸೊ ಇಲ್ಲಿ ಎಲ್ಲ ಜೋಳ ಅಂಗಡಿನೇ, ಪಕ್ಕಪಕ್ಕನೆ ಎಲ್ಲ ಒಟ್ಟಿಗೆ ಇಟ್ಕೊಂಡವ್ರೆ. ಅದೇನು ಎಲ್ಲರಿಗೂ ವ್ಯಾಪಾರ ಆಗುತ್ತೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಇವಾಗ ವಾರಣಾಸಿಗೆ ರೀಚ್ ಆಗಿದ್ದೀನಿ. ಇಲ್ಲಿ ಯಾರೋ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ರು. ನಾನು ಖುಷಿಯಿಂದ ಚಿಕನ್ ಬಿರಿಯಾನಿ ತಿನ್ನೋಣ ಅಂದ್ಕೊಂಡು ಬಂದರೆ, ಇಲ್ಲಿ ನೋಡಿದ್ರೆ ಚಿಕನ್ನೇ ಮಾಡೋದು ಅಂತ ಅವ್ರು ಯಾರೋ ವೆಜ್ ಬಿರಿಯಾನಿ ಹೇಳಿದರು. ಅದಕ್ಕೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಪನ್ನೀರ್ ಬಿರಿಯಾನಿ ಇದಾದ ಹೆಂಗಿರುತ್ತೋ ದೇವ್ರಿಗೆ ಗೊತ್ತು.
ಅಷ್ಟೊಂದೇನು ಚೆನ್ನಾಗಿಲ್ಲ.